ವೀಕ್ಷಕರೇ, ಇತಿಹಾಸದ ಪುಟಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ತೂಕ ಇಳಿಸಿಕೊಳ್ಳಲು ನೀವು ದೈನಂದಿನ ವ್ಯಾಯಾಮದ ಜೊತೆಗೆ ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು. ಬೆಳಿಗ್ಗೆ ಸ್ಯಾಂಡ್ವಿಚ್ ಅಥವಾ ಮ್ಯಾಗಿ ಬದಲು ಸರಿಯಾದ ಆಹಾರವನ್ನು ಸೇವಿಸುವುದರಿಂದ ವೇಗವಾಗಿ ತೂಕ ಇಳಿಸಿಕೊಳ್ಳಲು ಸಹಾಯವಾಗುತ್ತದೆ. ತೂಕ ಇಳಿಸಿಕೊಳ್ಳುವುದು ಎಂದರೆ ಕೇವಲ ಕಡಿಮೆ ತಿನ್ನುವುದಲ್ಲ, ಸರಿಯಾದ ಆಹಾರವನ್ನು ಸೇವಿಸುವುದೂ ಆಗಿದೆ. ಇಂದಿನ ಜೀವನ ಶೈಲಿಯಲ್ಲಿ ಸರಿಯಾದ ಪೋಷಕಾಂಶಗಳ ಕೊರತೆ ಇರುವ ಆಹಾರ ಪದ್ಧತಿಯಿಂದಾಗಿ ಅನೇಕ ಜನರು ಬೊಜ್ಜುತನದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ನೀವು ಈ ಶಿಸ್ತುಬದ್ಧ ಆಹಾರ ಯೋಜನೆಯನ್ನು ಅನುಸರಿಸಿದರೆ ನೀವು ಸುಲಭವಾಗಿ ತೂಕ ಇಳಿಸಿಕೊಳ್ಳಬಹುದಾಗಿದೆ. ವೀಕ್ಷಕರೇ, ಸಾಮಾನ್ಯವಾಗಿ ಬೆಳಗ್ಗೆ ತಿಂಡಿ ನಂತರ ಮತ್ತು ಮಧ್ಯಾಹ್ನ ಊಟಕ್ಕೂ ಮುಂಚೆ ಹಸಿವಾಗುತ್ತದೆ. ಈ ಹಸಿವನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬಾರದು. ಈ ಸಮಯದಲ್ಲಿ ಸರಿಯಾದ ಆಹಾರವನ್ನು ಸೇವಿಸಿದರೆ ತೂಕ ಹೆಚ್ಚಾಗುವುದಿಲ್ಲ, ಬದಲಾಗಿ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ತೂಕ ಇಳಿಸಿಕೊಳ್ಳಲು ಬೆಳಗ್ಗೆ 10 ರಿಂದ 11 ಗಂಟೆಯ ನಡುವೆ ಪೌಷ್ಟಿಕಾಂಶಗಳುಳ್ಳ ಮತ್ತು ಕಡಿಮೆ ಕ್ಯಾಲೋರಿ ಇರುವ ಲಘು ಆಹಾರವನ್ನು ಸೇವಿಸುವುದು ಉತ್ತಮ. ಇದು ಮಧ್ಯಾಹ್ನದ ಊಟದವರೆಗೆ ಅತಿಯಾದ ಹಸಿವನ್ನು ತಡೆಯುತ್ತದೆ. ಹಾಗಾಗಿ ಈ ಸಮಯದಲ್ಲಿ ಏನನ್ನು ತಿಂದರೆ ತೂಕ ಇಳಿಯುತ್ತದೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ತೂಕ ಇಳಿಸಿಕೊಳ್ಳಲು ಬೆಳಿಗ್ಗೆ 10 ರಿಂದ 11 ಗಂಟೆಯ ನಡುವೆ ಹಣ್ಣುಗಳನ್ನು ತಿನ್ನಬಹುದು. ಹಣ್ಣುಗಳು ನಾರಿನಾಂಶದಿಂದ ಸಮೃದ್ಧವಾಗಿದ್ದು ಹೆಚ್ಚು ಹೊತ್ತು ಹೊಟ್ಟೆ ತುಂಬಿರುವಂತೆ ನೋಡಿಕೊಳ್ಳುತ್ತವೆ. ಹೆಚ್ಚುವರಿ ಆಹಾರ ಸೇವನೆಯನ್ನು ಕಡಿಮೆ ಮಾಡುತ್ತದೆ. ಬೇಸಿಗೆಯಲ್ಲಿ ನೀವು ಬೆಳಗ್ಗೆ 10 ರಿಂದ 11 ಗಂಟೆಯ ನಡುವೆ ಕಲ್ಲಂಗಡಿ, ಬಾಳೆಹಣ್ಣು ಅಥವಾ ಪರಂಗಿ ಹಣ್ಣುಗಳನ್ನು ತಿನ್ನಬಹುದು. ಹಾಗೆ ನೆನೆಸಿದಂತಹ ಡ್ರೈ ಫ್ರೂಟ್ಸ್. ಬೆಳಗಿನ ತಿಂಡಿಯ ನಂತರ ನಿಮಗೆ ಮಧ್ಯಾಹ್ನ ಊಟ ಮಾಡಲು ಅನಿಸದೇ ಇರಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನೀವು 4 ರಿಂದ 5 ನೆನೆಸಿದ ಬಾದಾಮಿ ಮತ್ತು 1 ನೆನೆಸಿದ ವಾಲ್ನಟ್ ತಿನ್ನಬಹುದು. ಈ ಡ್ರೈ ಫ್ರೂಟ್ಸ್ ಹಸಿವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ನೀವು ತೂಕ ಇಳಿಸಿಕೊಳ್ಳಲು ಬಯಸಿದರೆ ಅವುಗಳನ್ನು 1 ಕಪ್ ಗ್ರೀನ್ ಟೀ ಜೊತೆಗೆ ತಿನ್ನಬಹುದು. ಹಾಗೆ ಮೊಳಕೆ ಕಾಳುಗಳು. ಬೆಳಗ್ಗೆ 10:30 ರಿಂದ 11:30 1 ಬಟ್ಟಲು ಮೊಳಕೆ ಕಾಳುಗಳನ್ನು ತಿನ್ನಬಹುದು. ಮೊಳಕೆ ಕಾಳುಗಳು ರುಚಿಕರವಾಗಿರುವುದಲ್ಲದೆ ದೇಹಕ್ಕೆ ಉತ್ತಮ ಪ್ರಮಾಣದ ಪ್ರೋಟೀನ್ ಅನ್ನು ಸಹ ಒದಗಿಸುತ್ತದೆ. ಇದು ಹಸಿವನ್ನು ಕಡಿಮೆ ಮಾಡಲು ಸಹಾಯವಾಗಿದೆ. ಹಾಗೆ ಹುರಿದ ಕಡಲೆ. ನೀವು ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ನೀವು ಹುರಿದ ಕಡಲೆಯನ್ನು ತಿನ್ನಬಹುದು. ಹುರಿದ ಕಡಲೆ ಒಳ್ಳೆಯ ಮತ್ತು ಆರೋಗ್ಯಕರ ತಿಂಡಿ ಆಯ್ಕೆಯಾಗಿದೆ. ಅವುಗಳನ್ನು ಅತಿಯಾಗಿ ತಿನ್ನುವುದನ್ನು ತಪ್ಪಿಸಿ, ಆದರೆ ಮಿತವಾಗಿ ಸೇವಿಸಿ. ಹಾಗೆ ಮಜ್ಜಿಗೆ ಅಥವಾ ತೆಂಗಿನ ನೀರು. ಬೆಳಗಿನ ಜಾವ ಏನನ್ನು ತಿನ್ನುವ ಅಗತ್ಯವಿಲ್ಲ. ನೀವು ಮಜ್ಜಿಗೆ ಅಥವಾ ತೆಂಗಿನ ನೀರನ್ನು ಕೂಡ ಕುಡಿಯಬಹುದು. ವಿಶೇಷವಾಗಿ ಬೇಸಿಗೆಯಲ್ಲಿ ಮಜ್ಜಿಗೆ ಮತ್ತು ತೆಂಗಿನ ನೀರು ಕುಡಿಯುವುದರಿಂದ ದೇಹವು ಹೈಡ್ರೇಟೆಡ್ ಆಗಿ ಮತ್ತು ತಂಪಾಗಿರುತ್ತದೆ. ಮಧ್ಯಾಹ್ನದ ಊಟದ ಸಮಯದವರೆಗೆ ನಿಮಗೆ ಹಸಿವಾಗುವುದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯ ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು. ಇದರಿಂದ ನಿಮ್ಮ ತೂಕ ಆರೋಗ್ಯಕರವಾಗಿ ಕಡಿಮೆ ಆಗುತ್ತಾ ಹೋಗುತ್ತದೆ. ವೀಕ್ಷಕರೇ, ಇಂದಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ.